ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನವೆಂಬರ್ ತಿಂಗಳ 2025 ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಷ್ಟು ಲಾಭ ಬರೋದಿಲ್ಲ. ವ್ಯಾಪಾರ ವಹಿವಾಟು ಮಾಡೋರಿಗೆ ತಟಸ್ಥರಾಗಿರ್ತೀರಿ, ಬ್ರೇಕ್ ಈವನ್ ಪಾಯಿಂಟಲ್ಲಿ ಇರ್ತೀರಿ. ಅಂದರೆ ಲಾಭನೂ ಜಾಸ್ತಿ ಬರೋದಿಲ್ಲ, ಲುಕ್ಷಾಣೂ ಆಗೋದಿಲ್ಲ, ಅಂದರೆ ನಷ್ಟನೂ ಆಗೋದಿಲ್ಲ, ಮಧ್ಯಮಾಂತರದಲ್ಲಿ ಇರ್ತೀರಿ. ಮತ್ತು ವಿಶೇಷವಾಗಿ ಯಾವುದಾದ್ರು ಹೊಸ ಯೋಜನೆ, ಹೊಸ ಬೆಳವಣಿಗೆಯನ್ನು ಮಾಡಬೇಕಾದ್ರೆ ಆದಷ್ಟು ಜಾಗೃತಿಯಿಂದ ಮಾಡಿ, ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಮತ್ತು ಆರೋಗ್ಯದ ವಿಚಾರದಲ್ಲಿ ನರದೌರ್ಬಲ್ಯಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೇಷರಾಶಿಯವರಿಗೆ ಜಾಗೃತಿಯಾಗಿರಿ. ಮತ್ತು ಯಾರಿಗೂ ಸಹಿತ ಜಾಮೀನನ್ನು ಹಾಕಕ್ಕೆ ಹೋಗಬೇಡಿ. ಮತ್ತು ಸಾಲವನ್ನು ಕೊಡೋದ್ರಿಂದ ತುಂಬಾ ಸಮಸ್ಯೆಗೆ ತಾವು ಈಡಾಗ್ತೀರಿ. ಆ ಸಾಲ ಹಿಂತಿರುಗಿ ಬರೋದಿಲ್ಲ. ಮತ್ತು ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಏಳಿಗೆ ಆದರೂ ಸಹಿತ ಅದು ಬ್ರೇಕ್ ಇವನ್ ಪಾಯಿಂಟ್ ಆಗಿರುತ್ತೆ. ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಗಳಾಗುವಂಥದ್ದು, ಮತ್ತು ಮನೆಯಲ್ಲಿ ಸ್ವಲ್ಪ ಕೌಟುಂಬಿಕ ಕಲಹಗಳಾಗುವಂಥ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ಹನುಮನ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ. ಹನುಮನಿಗೆ ವಿಶೇಷವಾದ ಸಿಂಧೂರವನ್ನು ತಾವು ಅರ್ಪಣೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡಿಕೊಳ್ಳಿ. ಮತ್ತು ವಿಶೇಷವಾಗಿ ಉತ್ತರ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಕಂದು ಬಣ್ಣದ ಜೊತೆಗೆ ಕೇಸರಿ ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಇದಾಗಿತ್ತು ಮೇಷರಾಶಿಯ 2025 ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮಗೆ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ. ತಾಯಿ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.